ಎಲ್ಲರೂ ಸಹ ನಮ್ಮ ಎಲ್ಲ ಹೊಸದಾಗಿ ನೀವೆಲ್ಲರೂ ಮುಖ್ಯವಾಗಿ ಕೆಲವರು ಮಾತ್ರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಂವಿಧಾನದ ನಾವೆಲ್ಲರೂ ಸುರಕ್ಷಿತವಾಗಿ ಯೋಚನೆ ಮಾಡಿ ಈ ಸಂವಿಧಾನ ಇಲ್ಲೇ ಇದ್ದರೆ ಈ 10 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಈ ಯೋಚನೆ ಆ ಒಂದು ದೂರದೃಷ್ಟಿ ಈ ದೇಶ ಯಾವ ರೀತಿ ನಡೆಸಬೇಕು ಯಾವುದೇ ಸಮಯದಲ್ಲಿ ಎಲ್ಲರಿಗೂ ಸಮಾನ ಬಾಳು ಸಮಾನ ಬಾಳು ಅವರ ಹಕ್ಕು ನಮ್ಮ ಬಾಬಾ ಸಾಹೇಬ್ ಅವರು ಈ ಸಂವಿಧಾನಕ್ಕೆ ಇವರು ಇಂಟಿಗ್ರೇಟ್ ನಮಗೆ ನಾವು ಲೋಕಸಭಾ ಸದಸ್ಯರಿಗೆ ಸಂವಿಧಾನವನ್ನು ರಚಿಸುವ ಮಾತನಾಡ್ತಾರೆ ಅವರು ಹೆಚ್ಚಿನ ಇದು ಯಾಕೆ ಅಂದರೆ ಈ ರಾಜ್ಯದ ದೇಶದ ಮತ್ತೆ 3 ವರ್ಷಗಳ ಹಿಂದೆ ತಗೊಂಡು ಮನಸ್ಸು ಕೆಲಸ ಮಾಡಬೇಕು. ನೀವು ನಾವು ಸಹ ಎಚ್ಚರವಾಗಬೇಕು. ಈ ಚುನಾವಣೆಯಲ್ಲಿ ಇಂಥ ಶಕ್ತಿಗಳನ್ನು ನಾವು ಸೃಷ್ಟಿಸಬೇಕು. ಇದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಸಂಘಟನೆಗಳಾದ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಪಕ್ಷ ಅವರು ಅವಕಾಶ ನಮ್ಮ ನಾವು ಜನಸೇವೆಯನ್ನು ನಿರಂತರವಾಗಿ ನಮ್ಮ ಪ್ರತಿಸ್ಪರ್ಧಿ ನಿಮಗೆಲ್ಲ ಗೊತ್ತಿದೆ. ಜನರ ಜೀವನದ ಮೇಲೆ ಜನರ ರಕ್ತದ ಮೇಲೆ ಆಸನದ ಮೇಲೆ ಔಷಧಿ ಸಹಕಾರ ಮಾಡುವ ಅಮಾನವೀಯ ಕೃತ್ಯ ಮಾಡುವುದು ಈ ಅಗತ್ಯ ಮಾಡುವುದು ನಮಗೆ ಯೋಚನೆ ಗೊತ್ತಿದೆ. ಅಂತಹ ಪುರುಷರನ್ನು ನಾವು ಖಂಡಿತವಾಗೂ ಸೋಲಿಸಬೇಕು. ಮತ್ತೆ ಇನ್ನೊಂದು ನಮ್ಮೆಲ್ಲ ಸಂವಿಧಾನವನ್ನು ರಕ್ಷಿಸಬೇಕು, ಒಳ್ಳೆಯದನ್ನು ರಕ್ಷಿಸಬೇಕು, ನ್ಯಾಯವನ್ನು ಎದುರಿಸಬೇಕು, ಒಳ್ಳೆಯವರನ್ನ ರಕ್ಷಿಸಿ ಪುರುಷರನ್ನು ರಕ್ಷಿಸುವಂತಹ ಅರಿವು ನಾವೆಲ್ಲ ಮಾಡಬೇಕೆಂದರೆ ಎದುರಿಸುತ್ತಾವೆಂದು ಈ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚು ಎಚ್ಚರಿಕೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನಮ್ಮ ಸಂಸದರಾದ ಎಸ್ ಲಕ್ಷ್ಮಣರಾವರು ಅವರ ರಸ್ತೆಯ ಕುರಿತು ಮನಸ್ಸಿಗೆ ಹೋಗಿ ನಮ್ಮ ಆಶೀರ್ವಾದ ಮನಸ್ಸಿನಲ್ಲಿ ಓಡಿಸಕ್ಕೆ ಮಂದಿ ಬರ್ತಾರೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಎಲ್ಲ ದಯವಿಟ್ಟು ಈ ಚುನಾವಣೆ ನಮಗೂ ನೀವು ಏನು 20-30,000 ಚುನಾವಣೆ ಇಲ್ಲ. ನಮ್ಮದು ಭವಿಷ್ಯ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯದ ಚುನಾವಣೆ ಆಗ್ತಾ ಇದೆ. ಈ ಸಂವಿಧಾನ ಮೇಲೆ ಕೈ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರೋ ಒಂದು ಪಕ್ಷದಿಂದ ಬರ್ತಾರೆ ಪತ್ರ. ಕೋವಿಡ್ ಕಾಲದಲ್ಲಿ ಎಲ್ಲ ಹಗರಣ ಮಾಡೋರಿಗೆ ನಿಮಗೆ ಗೊತ್ತಿಲ್ಲ. ಆ ಕೋವಿಡ್ ಹಗರಣ ಮಾಡೋದ್ರಿಂದ ದುಡ್ಡಿಗೆ ಸಂಭಾಷಿ ಒಬ್ಬ ಈಶ್ವರ ಅವರು ತೋರಿಸ್ಕೊಟ್ಟವರಿಗೆ ಎಲ್ಲರ ಸ್ಥಾನ ಅಂತ ಅದೇ ಮನುಷ್ಯನಿಗೆ ಅದೇ ವ್ಯಕ್ತಿಗೆ ಪುನಃ ನಮ್ಮ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ದೇಶದಿಂದ ಈ ಒಂದು ಸಂವಿಧಾನ ಮತ್ತೆ ಈ ಕಾಂಗ್ರೆಸ್ ಪಕ್ಷದ ಇತಿಹಾಸನ ನೀವು ನೋಡಿಕೊಂಡು ಎಲ್ಲರೂ ದಯವಿಟ್ಟು 2024 ಲೋಕಸಭಾ ಚುನಾವಣೆ ಎಲ್ಲರನ್ನೂ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಮುಂದೆ ಭವಿಷ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುವುದೇ ನಮ್ಮ ರಕ್ಷಾರಾಮಯ್ಯ ಒಬ್ಬ ಯುವಕ, ವಿದ್ಯಾವಂತ ಪಡೆದ ಒಳ್ಳೆ ಯುವಕರ. ಅವ್ರ ತಂದೆಯವರು ಹೇಳೋದು ನಾವು ಯಾವ ಥರ ಇಲ್ಲಿ ಒಗ್ಗಟ್ಟಿಗಾಗಿ ಕೂತಿದ್ವಿ ಅಂತ. ಅದು ಎರಡನೇದು ಯುವಕರಲ್ಲಿ ಒಂದು ಶಕ್ತಿ ಇದೆ. ಅವರಂತ